ತಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಡೆವಿಲ್ ಸಿನಿಮಾ ರಿಲೀಸ್ ಆಗಿದೆ, ಭರ್ಜರಿ ಪ್ರದರ್ಶನ ಕಾಣ್ತಾ ಇದೆ. ಅದ್ರ ಜೊತೆಗೆ ಮಿಡಲ್ ಅಲ್ಲಿ ವಿಜಯಲಕ್ಷ್ಮಿ ಅವ್ರನ್ನ ರಚನಾ ರೈ ಅಂದ್ರೆ ಡೆವಿಲ್ ಸಿನಿಮಾದ ನಾಯಕಿಯಾಗಿರುವಂತಹ ರಚನಾ ರೈ ಅವರು ಒಂದು ಇಂಟರ್ವ್ಯೂ ಅನ್ನ ಮಾಡ್ತಾರೆ. ಅದರಲ್ಲಿ ಒಂದಷ್ಟು ಪ್ರಶ್ನೆಗಳನ್ನ ಕೇಳ್ತಾರೆ. ನನಗೆ ಒಳ್ಳೆದ್ರ ಕಡೆ ಥಿಂಕ್ ಮಾಡೋದಕ್ಕೆ ತುಂಬಾ ಇದೆ, ನೆಗೆಟಿವ್ ಬಗ್ಗೆ ನಾನು ಯೋಚನೆ ಮಾಡಲ್ಲ. ನನ್ನ ಫೋಟೋ ಹಾಕೊಂಡು ನನ್ನ ಹೆಸರಲ್ಲಿ ಫೇಕ್ ಅಕೌಂಟ್ ಅನ್ನ ಕ್ರಿಯೇಟ್ ಮಾಡಿಕೊಂಡು ನನ್ನ ಅಭಿಮಾನಿ ಅಂತ ಹೇಳ್ಕೊಂಡು ಒಂದಷ್ಟು ಕಡೆ ಬೇಡವಾಗಿರುವಂತಹ ವಿಚಾರಗಳನ್ನ ಸ್ಪ್ರೆಡ್ ಮಾಡೋದಾಗಿರ್ಬಹುದು, ಒಂದಷ್ಟು ಕಡೆ ಫೇಕ್ ಅಕೌಂಟ್ಗಳನ್ನ ಇಟ್ಕೊಂಡು ನೆಗೆಟಿವ್ನ ಸ್ಪ್ರೆಡ್ ಮಾಡುವಂಥದ್ದು ಇದೆಲ್ಲ ಕಾಮನ್ ಆಗ್ಬಿಟ್ಟಿದೆ ಅಂತ ಹೇಳ್ತಾರೆ. ಎಂಥ ಹೆಂಡತಿ ಆದ್ರೂ ಕೂಡ ಅವನ ಜೊತೆ ಇರಬಾರ್ದು, ಬೇಡ ಅಂತಾನೆ ಅನ್ಸುತ್ತೆ. ಇದೆಲ್ಲದನ್ನು ದಾಟಿ ವಿಜಯಲಕ್ಷ್ಮಿ ಅವರು ದರ್ಶನ್ ಅವರಿಗೆ ಸಿಕ್ಕಾಪಟ್ಟೆ ಸಪೋರ್ಟಿವ್ ಆಗಿ ನಿಂತಿದ್ರು. ದರ್ಶನ್ ಅಭಿಮಾನಿಗಳು ಲೇಡೀಸ್ನ ಅಷ್ಟು ನೀಟಾಗಿ ರೆಸ್ಪೆಕ್ಟ್ ಮಾಡ್ತಾರೆ, ವುಮೆನ್ಸಿಗೆ ಅಷ್ಟು ಮರ್ಯಾದಿನ ಕೊಡ್ತಾರೆ. ಅಪ್ಪಟ ಡಿ ಬಾಸ್ ಅಭಿಮಾನಿಗಳು ಯಾವ ತರ ಹೆಣ್ಮಕ್ಳಿಗೆ ರೆಸ್ಪೆಕ್ಟ್ ಕೊಡ್ಬೇಕು ಅನ್ನೋದನ್ನ ಕಲ್ತ್ಕೊಂಡಿದ್ದಾರೆ. ಹಾಯ್ ಎಲ್ಲರಿಗೂ ನಮಸ್ಕಾರ, ನೀವು ನೋಡ್ತಿದ್ದೀರಾ ಸ್ಪೀಡ್ ಪ್ಲಸ್ ಕರ್ನಾಟಕ. ನಾನು ಪ್ರಿಯಾ ಸೋಮೇಶ್. ತಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಡೆವಿಲ್ ಸಿನಿಮಾ ರಿಲೀಸ್ ಆಗಿದೆ, ಭರ್ಜರಿ ಪ್ರದರ್ಶನ ಕಾಣ್ತಾ ಇದೆ. ಅದ್ರ ಜೊತೆಗೆ ಮಿಡಲ್ ಅಲ್ಲಿ ವಿಜಯಲಕ್ಷ್ಮಿ ಅವ್ರನ್ನ ರಚನಾ ರೈ ಅಂದ್ರೆ ಡೆವಿಲ್ ಸಿನಿಮಾದ ನಾಯಕಿಯಾಗಿರುವಂತಹ ರಚನಾ ರೈ ಅವರು ಒಂದು ಇಂಟರ್ವ್ಯೂ ಅನ್ನ ಮಾಡ್ತಾರೆ. ಅದರಲ್ಲಿ ಒಂದಷ್ಟು ಪ್ರಶ್ನೆಗಳನ್ನ ಕೇಳ್ತಾರೆ. ಹೆಂಗನ್ನಿಸ್ತು ಫಸ್ಟ್ ಡೇ ಫಸ್ಟ್ ಶೋ, ಸೆಲೆಬ್ರಿಟೀಸ್ ಜೊತೆ ನೀವು ಸಿನಿಮಾವನ್ನ ನೋಡಿದ್ದು ಹೆಂಗ್ ಅನ್ನಿಸ್ತು ಅಂತ ಒಂದಷ್ಟು ಪ್ರಶ್ನೆಗಳನ್ನ ಕೇಳ್ತಾರೆ. ತಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಈ ಸೋಷಿಯಲ್ ಮೀಡಿಯಾ ಅಂತ ಬಂದಾಗ ನೀವು ಎಷ್ಟೇ ಒಳ್ಳೆಯವರಾಗಿದ್ರು ಎಷ್ಟೇ ಕೆಟ್ಟವರಾಗಿದ್ರು ಕೂಡ ಪಾಸಿಟಿವ್ ಮತ್ತೆ ನೆಗೆಟಿವ್ ಅನ್ನೋದು ಸರ್ವೇ ಸಾಮಾನ್ಯ. ವಿಜಯಲಕ್ಷ್ಮಿ ಅವರು ಒಂದ್ ಕಡೆ ಹೇಳ್ತಾರೆ ಒಂದ್ ಮಾತಲ್ಲಿ, ನನಗೆ ಒಳ್ಳೆದ್ರ ಕಡೆ ಥಿಂಕ್ ಮಾಡೋದಕ್ಕೆ ತುಂಬಾ ಇದೆ, ನೆಗೆಟಿವ್ ಬಗ್ಗೆ ನಾನು ಯೋಚನೆ ಮಾಡಲ್ಲ. ನನ್ನ ಫೋಟೋ ಹಾಕೊಂಡು ನನ್ನ ಹೆಸರಲ್ಲಿ ಫೇಕ್ ಅಕೌಂಟ್ ಅನ್ನ ಕ್ರಿಯೇಟ್ ಮಾಡಿಕೊಂಡು ನನ್ನ ಅಭಿಮಾನಿ ಅಂತ ಹೇಳ್ಕೊಂಡು ಒಂದಷ್ಟು ಕಡೆ ಬೇಡವಾಗಿರುವಂತಹ ವಿಚಾರಗಳನ್ನ ಸ್ಪ್ರೆಡ್ ಮಾಡೋದಾಗಿರ್ಬಹುದು, ಒಂದಷ್ಟು ಕಡೆ ಫೇಕ್ ಅಕೌಂಟ್ಗಳನ್ನ ಇಟ್ಕೊಂಡು ನೆಗೆಟಿವ್ನ ಸ್ಪ್ರೆಡ್ ಮಾಡುವಂಥದ್ದು ಇದೆಲ್ಲ ಕಾಮನ್ ಆಗ್ಬಿಟ್ಟಿದೆ ಅಂತ ಹೇಳ್ತಾರೆ. ಅದ್ರ ಜೊತೆಗೆ ನಾನು ಇಷ್ಟು ದಿನದವರೆಗೂ ನಾನು ಅನ್ಕೊಳ್ತಾ ಇದ್ದೆ, ಯಾವಾಗ್ಲೂ ಕೂಡ ದರ್ಶನ್ ಅವರ ಹೆಂಡತಿಯನ್ನ ವಿಜಯಲಕ್ಷ್ಮಿ ಅವ್ರನ್ನ ಯಾವಾಗ್ಲೂ ಕಮೆಂಟ್ ಸೆಕ್ಷನ್ ತೆಗೆದು ನೋಡಿ, ಯಾವುದೇ ಒಂದು ಫೋಟೋವನ್ನ ಹಾಕ್ತಿದ್ದಂಗೆ ಕೆಳಗಡೆ ಒಂದು ಕಮೆಂಟ್ ಸೆಕ್ಷನ್ ಒಂದು ಕಮೆಂಟ್ ಇದ್ದೇ ಇರುತ್ತೆ, ನೀವು ದೇವತೆ ಅಂತ ಹೇಳ್ಬಿಟ್ಟು. ಅವರೊಬ್ರು ಸ್ಟಾರ್ ಹೆಂಡತಿ ಅಥವಾ ಅದೆಲ್ಲ ಬಿಟ್ಟು ಅದನ್ನೆಲ್ಲ ಹೊರತುಪಡಿಸಿ ತನ್ನ ಗಂಡ ಏನೇ ಸೋಲು ಗೆಲುವು ಏನೇ ಬಂದ್ರೂ ಕೂಡ ತನ್ನ ಹೆಂಡತಿ ತನ್ನ ಜೊತೆಲಿರ್ಬೇಕು ಅಂತ ಅನ್ಕೊಳ್ಳೋದು ಸಹಜ. ಬಟ್ ಇದು ತೀರಾ ಕೆಳಮಟ್ಟಕ್ಕೆ ಬಂದಾಗ್ಲೂ ಕೂಡ ತನ್ನ ಹೆಂಡತಿ ತನ್ನ ಜೊತೆ ಇರಬೇಕು ಅಂತ ಅನ್ಕೊಳ್ಳೋದು ತಪ್ಪು. ಮತ್ತೆ ಯಾವ ಹೆಂಡತಿನೂ ಕೂಡ ಈ ತರ ಎಲ್ಲ ಒಂದು ಸನ್ನಿವೇಶ ಅಥವಾ ಈ ಥರದೆಲ್ಲ ಸಿಚುವೇಶನ್ ಬಂದಾಗ ಎಂಥ ಹೆಂಡತಿ ಆದ್ರೂ ಕೂಡ ಅವನ ಜೊತೆ ಇರಬಾರ್ದು, ಬೇಡ ಅಂತಾನೆ ಅನ್ಸುತ್ತೆ. ಇದೆಲ್ಲದನ್ನು ದಾಟಿ ವಿಜಯಲಕ್ಷ್ಮಿ ಅವರು ದರ್ಶನ್ ಅವರಿಗೆ ಸಿಕ್ಕಾಪಟ್ಟೆ ಸಪೋರ್ಟಿವ್ ಆಗಿ ನಿಂತಿದ್ರು. ಅದೇ ಒಂದು ವಿಚಾರಕ್ಕೆ ಎಲ್ಲ ಕಡೆ ದೇವತೆ ಅಂತ ಹೇಳಿದ್ದಾರೆ. ರಚನಾ ರೈ ಅವರು ಕೇಳ್ತಾರೆ, ಹೆಂಗಿತ್ತು ನಿಮಗೆ ಸಿನಿಮಾದ ಒಂದು ಎಕ್ಸ್ಪೀರಿಯನ್ಸ್ ಫಸ್ಟ್ ಡೇ ಫಸ್ಟ್ ಶೋ ಅಂತ ಹೇಳಿದಾಗ, ತುಂಬಾ ಚೆನ್ನಾಗಿತ್ತು. ಬಿಫೋರ್ ಮ್ಯಾರೇಜ್ ನಾನು ಕರಿಯಾ ಸಿನಿಮಾಗೆ ಹೋಗಿದ್ದೆ. ಈ ಕರಿಯಾ ಸಿನಿಮಾ ಬಂದು ಆಲ್ಮೋಸ್ಟ್ ಹುಡುಗರು ನೋಡುವಂತಹ ಸಿನಿಮಾ, ಹಂಗಾಗಿ ಹೆಣ್ಮಕ್ಳಿಗಂತಾನೆ ಒಂದು ಶೋ ಅನ್ನ ಇಟ್ಟಿದ್ರು. ನಾನು ಹೋಗಿದ್ದೆ, ತುಂಬಾ ಚೆನ್ನಾಗಿತ್ತು. ಆ ತರದ್ ಒಂದು ಎಕ್ಸ್ಪೀರಿಯನ್ಸ್ ನಾನು ಇಲ್ಲಿ ಮಾಡಿದೆ, ಚೆನ್ನಾಗಿತ್ತು. ಇಲ್ಲಿ ಎಲ್ಲರೂ ಬಂದಿದ್ರು, ಬಟ್ ಒಬ್ರು ಕೂಡ ನನಗೆ ಒಂದ್ ಚೂರು ಹಿಂಸೆ ಆದಂಗೆ ನಡ್ಕೊಂಡ್ಲಿಲ್ಲ. ಜೊತೆಗೆ ನಾನು ವಿನೀಶಿಗೂ ಕೂಡ ಹೇಳಿದ್ದೆ, ಅಂದ್ರೆ ಮಗನಿಗೆ ಕೂಡ ಹೇಳಿದ್ದೆ, ಚಪ್ಪಲಿ ಹಾಕೊಂಡು ಹೋಗೋದು ಬೇಡ, ಶೂಸ್ನ ಹಾಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು. ನೀವು ಅಬ್ಸರ್ವ್ ಮಾಡಿದ್ದೀರಾ, ಯಾವುದೇ ಒಂದು ಸೆಲೆಬ್ರಿಟೀಸ್ ಬಂದಾಗ ಎಳ್ದಾಡಿ ನೂಕಾಡಿ ಚಪ್ಪಲಿಗಳನ್ನ ತುಳಿದು ಅರ್ಧಾಕಿರುವಂಥದ್ದು ಎಲ್ಲ ನೋಡಿರ್ತೀರ ನೀವು. ದರ್ಶನ್ ಹುಟ್ಟುಹಬ್ಬ ಆಗಿರಬಹುದು ಅಥವಾ ಹಲವಾರು ಸೆಲೆಬ್ರಿಟೀಸ್ ಅವರ ಹುಟ್ಟುಹಬ್ಬ ಅಂತ ಹೋದಾಗ ಈ ತರದೆಲ್ಲ ಘಟನೆಗಳು ನಡೆದಿರುತ್ತೆ. ಸೊ ಇವರಿಬ್ರು ಈ ತರ ಮಾತಾಡ್ಕೊಂಡು ಹೋಗಿದ್ರು. 4 ಜನ ಬೌನ್ಸರ್ ಜೊತೆ ಹೋಗಿದ್ವಿ, ಬಟ್ ಅದ್ಭುತವಾಗಿತ್ತು. ಎಷ್ಟು ಚೆನ್ನಾಗಿ ರೆಸ್ಪೆಕ್ಟ್ ಮಾಡ್ತಾರೆ ಅಂದ್ರೆ ದರ್ಶನ್ ಅಭಿಮಾನಿಗಳು ಲೇಡೀಸ್ನ ಅಷ್ಟು ನೀಟಾಗಿ ರೆಸ್ಪೆಕ್ಟ್ ಮಾಡ್ತಾರೆ, ವುಮೆನ್ಸಿಗೆ ಅಷ್ಟು ಮರ್ಯಾದಿನ ಕೊಡ್ತಾರೆ. ಅಪ್ಪಟ ಡಿ ಬಾಸ್ ಅಭಿಮಾನಿಗಳು ಯಾವ ತರ ಹೆಣ್ಮಕ್ಳಿಗೆ ರೆಸ್ಪೆಕ್ಟ್ ಕೊಡ್ಬೇಕು ಅನ್ನೋದನ್ನ ಕಲ್ತ್ಕೊಂಡಿದ್ದಾರೆ. ಎಲ್ಲೋ ಬೇಡವಾದವರು ಆ ರೀತಿಯಾಗಿ ಮಾಡ್ತಾರೆ, ಅಂದ್ರೆ ಅವ್ರು ದರ್ಶನ್ ಅಭಿಮಾನಿನೇ ಆಗಿರಲ್ಲ, ಹೆಣ್ಮಕ್ಳಿಗೆ ರೆಸ್ಪೆಕ್ಟ್ ಕೊಡೋದಕ್ಕೆ ಬರಲ್ಲ ಅಂತವ್ರು ಅಷ್ಟೇನೆ. ಬಟ್ ದರ್ಶನ್ ಅಭಿಮಾನಿಗಳು ಎಲ್ಲರಿಗೂ ಕೂಡ ಹೆಂಗ್ ರೆಸ್ಪೆಕ್ಟ್ ಕೊಡ್ಬೇಕು ಅನ್ನೋದು ಗೊತ್ತಿದೆ ಅಂತ ಹೇಳಿದ್ದಾರೆ. ಅದ್ರ ಜೊತೆಗೆ ಏನೇ ನೆಗೆಟಿವ್ ಏನೇ ಮಾಡಿದ್ರು ಕೂಡ ನಾನು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಲ್ಲ, ಪಾಸಿಟಿವ್ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದಕ್ಕೆ ನಂಗೆ ಸುಮಾರಿದೆ ಅಂತ ಹೇಳಿದ್ದಾರೆ. ಅದ್ರ ಜೊತೆಗೆ ವಿಜಯಲಕ್ಷ್ಮಿ ಅವರೇ ಎಲ್ಲ ಲೀಡನ್ನು ತಗೊಂಡಿದ್ದಾರೆ ಸಿನಿಮಾ ರಿಲೀಸ್ ಆದಾಗಿಂದ ಪಾಪ. ಅದ್ರ ಜೊತೆಗೆ ನನ್ನ ಮಗ ಕೂಡ ಬೆಳೀತಾ ಇದ್ದಾನೆ, ಅವನು ಕೂಡ ದೊಡ್ಡವನಾಗ್ತಿದ್ದಾನೆ, ಅವನ ಬಗ್ಗೆ ಕೂಡ ನಾನು ಯೋಚನೆ ಮಾಡಬೇಕು. ನನಗೇನಾದ್ರೂ ದುಃಖ ಆದರೆ ಒಂದು 10-15 ದಿನ ಹತ್ಬಿಡ್ತೀನಿ, ಮತ್ತೆ ನನಗೆ ಸರಿ ಹೋಗುತ್ತೆ, ನನಗೆ ನಾನೇ ಸಮಾಧಾನ ಮಾಡ್ಕೊಳ್ತೀನಿ ಅಂತ ಹೇಳಿದ್ದಾರೆ.
ಇಷ್ಟೆಲ್ಲದನ್ನು ಮಾತಾಡಿದ್ದಾರೆ. ಅದ್ರ ಜೊತೆಗೆ ನನ್ನನ್ನು ಯಾಕೆ ದೇವತೆ ಅಂತ ಕರೀತಾರೆ, ಇದಂತೂ ನನಗೆ ಒಂಥರ ಭಯ ಆಗುತ್ತೆ ಒಳಗಡೆನೆ. ನನ್ನನ್ನು ಯಾಕೆ ಇವರೆಲ್ಲ ದೇವತೆ ಅಂತ ಕರೀತಾರೆ ಅಂತಾನೆ ಗೊತ್ತಿಲ್ಲ. ನಾನು ಎಲ್ಲಾದ್ರೂ ರೋಡಲ್ಲಿ ಹೋಗ್ತಿದ್ರು ಕೂಡ ಅಲ್ಲೂ ಕೂಡ ಹೇಳ್ತಾರೆ ಅತ್ಗೆ ದೇವತೆ ಈ ಥರ ಕರೀತಾರೆ, ಅದು ನನಗೆ ಸಖತ್ ಭಯ ಆಗುತ್ತೆ ಅಂತ ಹೇಳಿದ್ದಾರೆ. ಅದ್ರ ಜೊತೆಗೆ ನಾನು ದರ್ಶನ್ಗೆ ಹೇಳಿದ್ದೀನಿ, ನಿಮ್ಮನ್ನು ತುಂಬ ಪ್ರೀತಿಸ್ತಾರೆ ಅಭಿಮಾನಿಗಳು, ಅಂದರೆ ಸೆಲೆಬ್ರಿಟೀಸ್ ಎಲ್ಲ ನಿಮ್ಮನ್ನು ತುಂಬ ಪ್ರೀತಿಸ್ತಾರೆ, ನೀವು ಆರಾಮಾಗಿ ಹೆಲ್ದಿ ಆಗಿರಿ, ನಿಮ್ಮ ಆರೋಗ್ಯನ ನೀವು ನೋಡ್ಕೊಳ್ಳಿ, ಎಲ್ಲರೂ ಕೂಡ ನಿಮ್ಮನ್ನು ಮೊದಲು ಎಷ್ಟು ಪ್ರೀತಿಸ್ತಿದ್ರು ಅಷ್ಟೇ ನಿಮ್ಮನ್ನು ಪ್ರೀತಿಸ್ತಿದ್ದಾರೆ ಅಂತ ಹೇಳಿದ್ದಾರೆ. ಅದ್ರ ಜೊತೆಗೆ ನಾನು ಜಾಸ್ತಿ ದಿನ ಅಳಲ್ಲ, ನನಗೇನಾದರೂ ಅನ್ಸಿದ್ರೆ ಒಂದು ವಾರ ನಾನು ಮ್ಯಾಕ್ಸಿಮಮ್ ಅಳ್ತೀನಿ, ಮತ್ತು ನಾನು ಅಳೋದಕ್ಕೆ ಹೋಗಲ್ಲ. ಅದ್ರ ಜೊತೆಗೆ ನಾನು ನೆಗೆಟಿವ್ ಕಮೆಂಟ್ಗಳನ್ನ ನಾನು ಓದೋದಕ್ಕೆ ಹೋಗಲ್ಲ, ನಾನು ಬಿಟ್ಬಿಡ್ತೀನಿ ಅದ್ರ ಪಾಡಿಗೆ. ಅದನ್ನು ನಾನು ನೆಗೆಟಿವ್ ಕಡೆಗೆ ತಲೆನೇ ಕೆಡಿಸ್ಕೊಳ್ಳಲ್ಲ. ನಾರ್ಮಲಾಗಿ ಸೆಲೆಬ್ರಿಟೀಸ್ ಅಲ್ಲ, ಕಾಮನ್ ಪೀಪಲ್ಸಿಗೂ ಕೂಡ ನೆಗೆಟಿವ್ ಪಾಸಿಟಿವ್ ಅನ್ನೋದು ಕಾಮನ್ ಆಗಿಬಿಟ್ಟಿರುತ್ತೆ. ಬಟ್ ಸೆಲೆಬ್ರಿಟೀಸ್ ಅಂತ ಬಂದಾಗ ಒಂದು ಕೈ ಮೇಲಿರುತ್ತೆ. ಸೊ ನಾನು ಯಾವುದೇ ನೆಗೆಟಿವ್ ಕಮೆಂಟ್ಗಳಿಗೆ ನಾನು ತಲೆನೇ ಕೆಡಿಸ್ಕೊಳ್ಳಲ್ಲ. ನಾನು ದರ್ಶನ್ ಹೆಂಡತಿಯಾಗಿ ಏನೆಲ್ಲ ಜವಾಬ್ದಾರಿಗಳನ್ನ ಮಾಡಬೇಕಾಗಿತ್ತು ಅದನ್ನೆಲ್ಲದನ್ನು ಕೂಡ ನಾನು ಮಾಡ್ತಾ ಬರ್ತಿದ್ದೀನಿ. ನಾನು ಏನು ಮಾಡಿದ್ರು ಕೂಡ ದರ್ಶನ್ ಅವರ ಪರಿಶ್ರಮದಿಂದನೇ ಇಷ್ಟೆಲ್ಲ ಆಗ್ತದೆ. ಬಟ್ ದರ್ಶನ್ ಅವರಿಗೆ ಯಾಕೆ ನೆಗೆಟಿವ್ ಪ್ರತಿಕ್ರಿಯೆ ಸಿಕ್ಕಾಗ ಬೇಜಾರಾಗುತ್ತೆ ಅದು ನನಗೆ ಗೊತ್ತಿಲ್ಲ. ಬಟ್ ಬೇಜಾರಾಗುತ್ತೆ ಅವರಿಗೂ ಕೂಡ. ಯಾಕಂದರೆ ನಾವೆಲ್ಲರೂ ಕೂಡ ಮನುಷ್ಯರೇ. ನಾವೆಂಥದೇ ಸ್ಟಾರ್ ಆಗಲಿ, ಕಾಮನ್ ಪೀಪಲ್ ಆಗಲಿ, ಏನೇ ಆಗಲಿ, ನಮಗೆ ಅಂತ ಒಂದು ನೆಗೆಟಿವ್ ಕಮೆಂಟ್ ಅಥವಾ ನೆಗೆಟಿವ್ ಮೆಸೇಜ್ ಅಂತ ಬಂದಾಗ ಎಲ್ಲರಿಗೂ ಕೂಡ ಹರ್ಟ್ ಆಗೋದು ಸಹಜ. ಅದ್ರ ಜೊತೆಗೆ ಹೇಳಿದ್ದಾರೆ, ನನಗೆ ಒಂದು ಬಿಸ್ನೆಸ್ ಇದೆ, ಅದ್ರ ಜೊತೆಗೆ ನನಗೆ ಸಿಕ್ಕಾಪಟ್ಟೆ ಕೆಲಸಗಳಿದೆ, ಬಿಸ್ನೆಸ್ ಇದೆ, ಆ ಕೆಲಸ ಇದೆ, ಈ ಕೆಲಸ ಇದೆ, ನನಗೆ ಈ ಎಲ್ಲ ಕೆಲಸಗಳ ಮಧ್ಯೆ ನಾನು ಈ ನೆಗೆಟಿವ್ನ ನಾನು ಯೋಚನೆ ಮಾಡ್ತಿಲ್ಲ. ನಾನು ದರ್ಶನ್ ಬಗ್ಗೆ ಯೋಚನೆ ಮಾಡಬೇಕು, ಜೈಲಿಗೆ ಹೋಗ್ಬೇಕು, ಬಿಸ್ನೆಸ್ನ ನೋಡ್ಕೋಬೇಕು, ನನ್ನ ಮಗ ದೊಡ್ಡವನಾಗ್ತದಾನೆ ದಿನದಿಂದ ದಿನಕ್ಕೆ, ನಾನು ಅವನು ನೋಡ್ಕೋಬೇಕು. ಸೊ ಇದೆಲ್ಲದ್ರ ಮಧ್ಯೆ ನಾನು ನೆಗೆಟಿವ್ನ ಜಾಸ್ತಿ ತಲೆ ಕೆಡಿಸ್ಕೊಳ್ತಿಲ್ಲ, ನಾನು ಯೋಚನೆ ಮಾಡಲ್ಲ ಅಂತ ಹೇಳಿದ್ದಾರೆ. ಅದ್ರ ಜೊತೆಗೆ ಜೈಲಿನ ಕೆಲಸನೂ ಕೂಡ ನನಗಿದೆ, ಜೈಲಿಗೆ ಹೋಗೋದಾಗಿರಬಹುದು, ಬರೋದಾಗಿರಬಹುದು, ಗಂಡನ ಯೋಗಕ್ಷೇಮವನ್ನು ವಿಚಾರಿಸೋದಾಗಿರಬಹುದು, ಇದೆಲ್ಲನೂ ಕೂಡ ಇರೋದ್ರಿಂದ ನಾನು ನನ್ನ ಬಗ್ಗೆ ನೆಗೆಟಿವ್ ಮಾತಾಡೋರು ಅಥವಾ ನೆಗೆಟಿವ್ ಕಮೆಂಟ್ಸ್ ಹಾಕೋರ ಬಗ್ಗೆ ನಾನು ತಲೆ ಕೆಡಿಸ್ಕೊಳ್ಳಲ್ಲ. ನಾನು ಮತ್ತೆ ಅಳೋದಕ್ಕೂ ಹೋಗಲ್ಲ. ನನಗೆ ಸಿಕ್ಕಾಪಟ್ಟೆ ಕೆಲಸಗಳಿದೆ ಅಂತ ಹೇಳ್ಬಿಟ್ಟು ರಚನಾ ರೈ ಅವರಿಗೆ ಆನ್ಸರನ್ನು ಮಾಡಿದ್ದಾರೆ. ನೀವು ಅದನ್ನು ನೋಡ್ಬೋದು. ಆ ಒಂದು ಇಂಟರ್ವ್ಯೂ ತುಂಬ ಅದ್ಭುತವಾಗಿದೆ, ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ತುಂಬ ಚೆನ್ನಾಗಿ ಮಾತಾಡಿದ್ದಾರೆ ಅದರಲ್ಲಿ. ನಾನು ಆ್ಯಕ್ಚುಲಿ ವಿಜಯಲಕ್ಷ್ಮಿ ಅವರು ಇಂಟರ್ವ್ಯೂ ಅಂತ ನೋಡಿದ್ದು ನನ್ನ ಲೈಫಲ್ಲಿ ನಾನು ಫಸ್ಟ್ ಟೈಮ್ ನೋಡಿದ್ದು. ಅವರು ಸಿಂಗಲ್ ಆಗಿ ಒಂದು ಇಂಟರ್ವ್ಯೂನ ಕೊಟ್ಟು, ನಾನು ಮೇ ಬಿ ಕೊಟ್ಟಿರಬಹುದು ಹಿಂದೆ ಬಹಳಷ್ಟು, ಬಟ್ ನಾನು ಫಸ್ಟ್ ಟೈಮ್ ನೋಡಿದೆ. ಅದು ತನ್ನ ಗಂಡ ಜೈಲಲ್ಲಿ ಇದ್ಕೊಂಡು ಸಿನಿಮಾ ರಿಲೀಸ್ ಆಗಿ ಸಿನಿಮಾ ಪ್ರದರ್ಶನ ಕಾಣ್ತಿರೋ ಟೈಮಲ್ಲಿ ನೋಡ್ಬೋದು. ಆ ಇಂಟರ್ವ್ಯೂ ನೋಡಿದಾಗ ಗೊತ್ತಾಗುತ್ತೆ ಒಳಗಡೆ ಒಂದಷ್ಟು ದುಃಖ ಅಥವಾ ನೋವು ಇದೆ, ಇಲ್ಲ ಅಂತಲ್ಲ, ಯಾರಿಗಾದರೂ ಅದಾಗುತ್ತೆ. ಸೊ ಅದೆಲ್ಲದನ್ನು ಮರೆತು ಕೂಡ ಎಲ್ಲ ಪ್ರಶ್ನೆಗಳಿಗೂ ಬೋಲ್ಡ್ ಆಗಿ ತುಂಬ ಚೆನ್ನಾಗಿ ಆನ್ಸರ್ ಮಾಡಿದ್ದಾರೆ. ನಿಮಗೇನಾದ್ರು ಫ್ರೀ ಇದ್ದರೆ ನೀವು ಆ ಒಂದು ಇಂಟರ್ವ್ಯೂನ ನೋಡ್ಬೋದು, ಚೆನ್ನಾಗಿದೆ. ನಾವು ನಮ್ಮ ಗಂಡನಿಗೆ ಅಥವಾ ನಮ್ಮ ಹೆಂಡತಿಗೆ ನಾವು ಯಾವ ಲೆವೆಲ್ಗೆ ವ್ಯಾಲ್ಯೂ ಮಾಡಬೇಕು, ಬೇರೆಯವ್ರನ್ನ ಬಿಟ್ಟು ನಮ್ಮ ಮನೆಯವ್ರಿಗೆ ನಾವು ಎಷ್ಟು ಪ್ರಾಮುಖ್ಯತೆನ ಕೊಡಬೇಕು, ಅದೆಲ್ಲದನ್ನು ಕೂಡ ಅಲ್ಲಿ ಹೇಳಿದ್ದಾರೆ. ಸೊ ಈ ಇಂಟರ್ವ್ಯೂ ಚೆನ್ನಾಗಿತ್ತು. ಜೊತೆಗೆ ನೆಗೆಟಿವ್ ಕಮೆಂಟ್ ಹಾಕೋರ ಬಗ್ಗೆ ಮಾತಾಡಿದ್ದು ಕೂಡ ನಂಗೆ ಸಖತ್ ಇಷ್ಟ ಆಯಿತು. ನನ್ನ ಕೆಲಸಗಳನ್ನ ಬಿಟ್ಕೊಂಡು ಯಾಕೆ ನಾನು ನೆಗೆಟಿವ್ ಕಮೆಂಟ್ ಹಾಕೋರ ಬಗ್ಗೆ ನಾನು ಯಾಕೆ ಥಿಂಕ್ ಮಾಡಲಿ ಅಂತ ಹೇಳಿ ನನಗೆ ಇಷ್ಟ ಆಯಿತು. ಜೊತೆಗೆ ಮಗ ಕೂಡ ದೊಡ್ಡವನು ಹಾಕ್ತಾನೆ ಇದ್ದಾನೆ ಪ್ರತಿದಿನ. ಸೊ ಅದು ಕೂಡ ಒಂದು ತಾಯಿಯಾಗಿ ಜವಾಬ್ದಾರಿನ ನಿಭಾಯಿಸಬೇಕು. ನನ್ನ ಮಗ ದೊಡ್ಡವನಾಗ್ತಿದ್ದಾನೆ, ನನ್ನ ಗಂಡ ಜೈಲಲ್ಲಿದ್ದಾರೆ, ಒಂದಷ್ಟು ಕೆಲಸ ಕಾರ್ಯಗಳು ನಡೀತಾ ಇದೆ, ಜೀವನ ಮಾಡಲೇಬೇಕಲ್ವ, ಏನೇ ಆದರೂ ಏನೇ ಬಿಟ್ಟರು ಜೀವನ ಮಾಡಲೇಬೇಕಲ್ಲ ಅನ್ನೋದೊಂದು ಧೈರ್ಯ ತಗೊಂಡು ಮುನ್ನುಗ್ತಿದ್ದಾರೆ. ಅದು ನೋಡಿ ಖುಷಿ ಆಯ್ತು ಅಂತ ಹೇಳ್ತಾ ಇದಾಗುತ್ತೆ ಇವತ್ತಿನ ವಿಶೇಷ. ನೋಡ್ತಾ ಇರಿ ಸ್ಪೀಡ್ ಪ್ಲಸ್ ಕರ್ನಾಟಕ, ನಿಮ್ಮಿಂದ ನಿಮಗಾಗಿ ನಿಮಗೋಸ್ಕರ.